ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್ ಡೈಟ್ ವಿಷಯಕ್ಕೆ ಬರ್ತೀನಿ. ಹೇಗೆ ಅನಿಸ್ತು ಗೈಸ್ ಇವತ್ತಿನ ಎಪಿಸೋಡು ಕಮೆಂಟ್ ಸೆಕ್ಷನ್ ಜೊತೆ ನೋಡೋಣ. ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳೆಲ್ಲ ಆಗ್ತಿದೆ ಅಂತಲೇ ಹೇಳ್ಬೋದು ಈ ಬಿಗ್ ಬಾಸ್ ಸೀಸನ್ 12ಅಲ್ಲಿ. ಯಾರು ಎಕ್ಸ್ಪೆಕ್ಟ್ ಮಾಡಿರಿ ಮಾಡೋಣ ಈ ವಾರ ಹೋಗ್ತಾರೆ ಅಂತ. ಆ್ಯಂಡ್ ಇಲ್ಲಿ ತುಂಬ ವಿಷಯಗಳು ಕನ್ಸಿಡರ್ ಮಾಡಬೇಕಾಗುತ್ತೆ, ನಾವು ಕೂಡ ಅರ್ಥ ಮಾಡ್ಕೋಬೇಕಿರೋಂಥ ತುಂಬ ವಿಷಯಗಳು ಕೂಡ ಇದೆ ಅಂತಲೇ ಹೇಳ್ಬೋದು. ಅರ್ಥ ಮಾಡ್ಕೊಳ್ತಾರೆ, ಅರ್ಥ ಮಾಡ್ಕೊಡ್ರಿ. ಆಲ್ರೆಡಿ ಒಪಿನಿಯನ್ಗಳು ಬರ್ತಾಯಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಏನಪ್ಪ ಅಂದರೆ ಇಲ್ಲಿ ವೋಟಿಂಗ್ ಅನ್ನೋದು ಮೇನ್ ಕನ್ಸಿಡರ್ ಮಾಡ್ತಿದ್ದಾರಾ, ಕಾಂಟ್ರಿಬ್ಯೂಷನ್ ಕನ್ಸಿಡರ್ ಮಾಡ್ತಿದ್ದಾರಾ, ಅಥವಾ ಹೊರಗಡೆ ಸಪೋರ್ಟ್ ಏನಿದೆ ಅದ್ರ ಜೊತೆಗೆ ಇವಾಗ ಬಿಗ್ ಬಾಸ್ ಮೇಲೆ ಇವರು ಯಾವ ಥರ ಇದ್ದಾರೆ, ಪರ್ಸನಾಲಿಟಿ ಯಾವ ಥರ ಇದೆ ಆ ಥರ ಯೋಚನೆ ಮಾಡ್ತಿದ್ದಾರಾ, ಏನು ಕತೆ ನಿಜವೂ ಗೊತ್ತಾಗ್ತಿಲ್ಲ. ಸೊ ಇವಾಗ ನೀವು ಒಬ್ಸರ್ವ್ ಮಾಡಬೇಕು ಅಂಥದ್ದು, ಕೆಲವೊಬ್ರು ಹೇಳ್ತಾರೆ ಪರ್ಸನಾಲಿಟಿ ಶೋ ಅಂತ ಹೇಳ್ತಾರೆ, ಕೆಲವೊಬ್ರು ಎಂಟರ್ಟೈನ್ಮೆಂಟ್ ಮಾಡಬೇಕು ಅದು ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ಕೆಲವೊಬ್ರು ಟಾಸ್ಕ್ ತುಂಬ ಚೆನ್ನಾಗಿ ಆಡಬೇಕು ಅಂತ ಹೇಳ್ತಾರೆ, ಇನ್ನು ಕೆಲವೊಬ್ರು ವೋಟಿಂಗ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಯಾವುದನ್ನು ಕನ್ಸಿಡರ್ ಮಾಡಿ ಸೇವ್ ಆಗ್ತಾರೆ, ಆಚೆ ಹೋಗ್ತಾರೆ, ನೀವೇ ಹೇಳಿ. ಸೊ ಈ ರೀತಿ ಎಲ್ಲ ನೋಡಿದಾಗ ತುಂಬ ಸಲ ನಂಗೆ ಅನ್ಸೋದು ಏನಪ್ಪ ಅಂದರೆ ತುಂಬ ಜನಕ್ಕೆ ಸೋಷಿಯಲ್ ಮೀಡಿಯಾ ಸಪೋರ್ಟೇ ಇಲ್ಲ, ಅವರು ಕೂಡ ಅವ್ರು ಸೇವ್ ಆಗ್ತಾರೆ. ಬಟ್ ಏನಪ್ಪ ಅಂದರೆ ಇದು ನಮ್ಮ ಸ್ಪರ್ಧಿ ಬುಡುಗ್ ಬರೋವರೆಗೂ ನಮಗೆ ಯಾವುದೂ ಕೂಡ ಅಷ್ಟೊಂದು ಅರ್ಥ ಆಗೋಲ್ಲ. ಬಟ್ ಆ ನಮ್ಮ ಸ್ಪರ್ಧಿ ಬುಡುಗ್ ಬಂದಾಗ ವಿಷಯಗಳು ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಅನ್ಕೋತೀವಿ. ನೀವೇ ಹೇಳಿ ಹೆಂಗೆ ತೊಗೋತೀರ ಇದನ್ನು ಅಂತ. ಬಟ್ ಏನಪ್ಪ ಅಂದರೆ ಓವರಾಲಾಗಿ ಕನ್ಸಿಡರ್ ಮಾಡ್ತಿದ್ದಾರೆ, ಯಾವ ಥರ ಕನ್ಸಿಡರ್ ಮಾಡಿ ಎಲಿಮಿನೇಷನ್ ಮಾಡ್ತಿದ್ದಾರೆ ಹೆಂಗೆ ಅಂತ ಅರ್ಥ ಆಗ್ತಿಲ್ಲ. ಇರಲಿ, ಏನೂ ಮಾಡೋಕ್ಕಾಗಲ್ಲ ಓಕೆನಾ. ಬಟ್ ಮಾಡೋಣ ಅಂತ ಬಂದರೆ ನಿಜವಾಗ್ಲೂ ನನಗನ್ಸೋದು ಏನಪ್ಪ ಅಂದರೆ ತುಂಬ ಒಳ್ಳೆಯ ವ್ಯಕ್ತಿ. ಈ ಬಿಗ್ ಬಾಸ್ ಮನೆಗೆ ಸೂಟ್ ಆಗುವಂಥ ವ್ಯಕ್ತಿ ಅಂತೂ ಅಲ್ಲ, ಯಾಕಂದರೆ ಅವರು ಒಬ್ಬ ಗೇಮರ್ ಅಂತೂ ಅಲ್ಲ ಓಕೆನಾ. ಅವ್ರು ಹೇಗೆ ಅಂದರೆ ಇದ್ದೀನಿ ಇರೋಣ ಮುಗೀತು ಆ ಥರ, ಅವಾಗೇನೋ ಟಾಸ್ಕ್ ಕೊಟ್ಟರೆ ಅದು ಆಡೋಣ ಮುಗೀತು ಆ ಥರ. ಆ್ಯಕ್ಚುಲಿ ಅವ್ರಿಗೆ ಸ್ವಲ್ಪ ಜಡ್ಜ್ ಮಾಡೋಕೆ ಕೂಡ ಬರ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಟೈಮಲ್ಲಿ ಅವ್ರು ಹೋಗ್ತೀನಿ ಅಂತ ಕೂಡ ಹೇಳ್ಬಿಟ್ಟಿದ್ರು, ನನಗೆ ಇರೋಕ್ಕಾಗ್ತಿಲ್ಲ, ಕಷ್ಟ ಆಗ್ತಿದೆ ಅನ್ನೋ ರೀತಿ. ಯಾಕಂದರೆ ಅವ್ರಿಗೆ ತುಂಬ ಕಷ್ಟ ಆಯಿತು, ಹೇಗೆ ಮಾತಾಡಬೇಕು, ಹೆಂಗೆ ಮಾತಾಡಿ ಹೆಂಗೆ ತೊಗೋತಾರೋ ಅನ್ನೋ ಎಲ್ಲ ಕೂಡ ತಲೆಯಲ್ಲಿ ತುಂಬ ಕ್ಯಾಲ್ಕುಲೇಷನ್ ಓಡ್ತಾ ಇತ್ತು. ತುಂಬ ಒಳ್ಳೆ ಮನುಷ್ಯ ಅಂತ ಮಾತ್ರ ಹೇಳ್ಬೋದು. ಬಟ್ ಈ ಬಿಗ್ ಬಾಸ್ ಮನೆಗೆ ಸೂಟ್ ಆಗ್ತಿರಲಿಲ್ಲ ಅವರಷ್ಟೇ. ಬಟ್ ಆದರೂ ಕೂಡ ಟಾಸ್ಕ್ನ ತುಂಬ ಚೆನ್ನಾಗಿ ಆಡಿದ್ದಾರೆ. ಅವಾಗ ಸಾಂಗ್ ಆಡಿ ಎಂಟರ್ಟೈನ್ಮೆಂಟ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಎಲ್ಲರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಕೂಡ ಇತ್ತು. ಬಟ್ ಜಾಸ್ತಿ ಮಿಂಗಲ್ ಆಗ್ತಿರಲಿಲ್ಲ, ಅದೇ ಪ್ರಾಬ್ಲಮ್ ಆಗ್ತಿದ್ದಂಥದ್ದು. ಮತ್ತು ಅಷ್ಟೊಂದು ಕಾಣಿಸ್ಕೋತಿರಲಿಲ್ಲ. ಅದನ್ನು ಬಿಟ್ಟರೆ ವೋಟಿಂಗ್ ಅಂತ ಬಂದರೆ ಹೆವಿ ಸಖತ್ತಾಗಿ ಸಪೋರ್ಟ್ ಇತ್ತು ಅಂತ ಕೂಡ ಹೇಳ್ಬೋದು. ನಂಬರ್ 3 ನಂಬರ್ 4 ಬರೋಂಥ ವ್ಯಕ್ತಿ ಅಂತ ಕೂಡ ಹೇಳ್ಬೋದು. ಆ ರೀತಿ ಸೋಷಿಯಲ್ ಮೀಡಿಯಾ ಸಪೋರ್ಟ್ ಇತ್ತು. ವೋಟಿಂಗ್ ಬೋರಲ್ಲೆಲ್ಲ ನೋಡಿದಾಗ ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಸೊ ಇದೆಲ್ಲ ನೋಡಿದಾಗ ಮಾಡೋಣ ಇಷ್ಟು ಬೇಗ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ, ಬಟ್ ಹೋಗಿದ್ದಾರೆ. ಬಟ್ ಏನಪ್ಪ ಅಂದರೆ ಅವ್ರು ಇರೋವರೆಗೂ ಒಳ್ಳೆ ರೀತಿ ಇದ್ದರು, ಒಳ್ಳೆ ರೀತಿ ಆಟ ಆಡಿದ್ರು. ಮೈಂಡ್ ಗೇಮ್ ಜಾಸ್ತಿ ಆಡಿದಂತೆ ಅವರು ನಿಜವಾಗ್ಲೂ ಹೆಂಗಿದ್ರು ಹಂಗಿದ್ರು ಅಂತ ಅನಿಸ್ತು ನನಗೆ. ಬಟ್ ಏನಪ್ಪ ಅಂದರೆ ಈ ಬಿಗ್ ಬಾಸ್ ಮನೆಗೆ ತಕ್ಕಂತೆ ಒಂದಿಷ್ಟು ವಿಷಯಗಳನ್ನ ಮಾಡಬೇಕಾಗತ್ತೆ, ಅದನ್ನು ಮಾಡೋಕ್ಕಾಗಲಿಲ್ಲ. ಕಂಟೆಂಟ್ ವೈಸ್ ಅಂತ ಬಂದಾಗ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಿಗ್ ಬಾಸ್ ಅವ್ರ ಕಡೆಯಿಂದ ಕೂಡ ಅದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಅಂತ ಕೂಡ ಹೇಳ್ಬೋದು. ಬಟ್ ಸ್ಟಿಲ್ ಜನಗಳ ಫೋಟೋ ಇಲ್ಲಿವರೆಗೂ ಕರ್ಕೊಬಂತು ಮಾಡೋಣ ಅಂತ ಕೂಡ ಹೇಳ್ಬೋದು. ಇನ್ನು ಡಿಸರ್ವ್ ಇದ್ರು ಅನ್ನೋದು ಮಾತ್ರ ನನ್ನ ಅನಿಸಿಕೆ. ನಿಮ್ಗೆ ಅನಿಸುತ್ತೆ ಗೈಸ್? ಆದರೂ ಕೂಡ ಮಾಡೋಣ ಕೂಡ ಅಂದ್ಕೊಂಡಿರಲ್ವೇನೋ ನಾನು ಹೋಗ್ತೀನಿ ಈ ವಾರ ಅಂತ. ಆ್ಯಂಡ್ ಬಿಗ್ ಬಾಸ್ ಮೇಲೆ ಎಷ್ಟೋ ಜನ ಸ್ಪರ್ಧಿಗಳು ಕೂಡ ಅಂದ್ಕೊಂಡಿರಲ್ಲ ಪಕ್ಕ ಈ ವಾರ ಮಾಡೋಣ ಹೋಗ್ತಾರೆ ಅಂತ. ಆದರೂ ಕೂಡ ಎಲ್ಲರೂ ಕೂಡ ಶಾಕ್ ಆಗ್ತಿದೆ. ಬಟ್ ಏನಪ್ಪ ಅಂದರೆ ಒಂದು ಸಲ ಅವರು ಕೂಡ ತುಂಬ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಇವರು ಹೋಗ್ತಿದ್ದಾರೆ ಅಂದರೆ ನಾಳೆ ನಾವು ಕೂಡ ಹೋಗುವಂಥ ಸಿಚುವೇಶನ್ ಬರ್ಬೋದು. ಸೊ ಹಾಗೆ ನಾವು ಯಾರು ಕೂಡ ಸೇಫ್ ಇಲ್ಲ, ನಮಗೆ ಫ್ಯಾನ್ಸ್ ಇದ್ದಾರೆ, ನಮ್ಗೆ ಸಪೋರ್ಟ್ ಮಾಡ್ತಾರೆ ಆಗಿಗೆ ಅಂತ ಅಂದ್ಕೊಂಡ್ರು ಕಷ್ಟ ಆಗ್ಬೋದು. ಏನು ಬೇಕಾದ್ರೂ ಆಗ್ಬೋದು, ಇಲ್ಲಿ ಯಾವ ಥರ ಬೇಕಾದ್ರೂ ಆಗ್ಬೋದು ಅನ್ನೋದನ್ನ ತಲೆ ಇಟ್ಕೋಬೇಕಾಗತ್ತೆ. ಆ್ಯಂಡ್ ಜೊತೆಗೆ ಇಲ್ಲಿ ತುಂಬ ವಿಷಯಗಳು ಕೂಡ ಆಗ್ತಾಯಿದೆ. ಅದನ್ನು ಒಂದು ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾರೆ ಸ್ಟಾರ್ಟ್ ಮಾಡ್ತೀನಿ, ನೋಡೋಣ. ಒಂದು ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ ಆದಷ್ಟು ಬೇಗನೆ. ಆ್ಯಂಡ್ ಜೊತೆಗೆ ಇಲ್ಲಿ ರಕ್ಷಿತ್ ಅವ್ರಿಗೆ ಸಿಕ್ಕಾಬಟ್ಟೆ ಕಷ್ಟ ಆಗಿದೆ ಅನ್ನೋದು ಗೊತ್ತಾಗ್ತಾಯಿತ್ತು. ತುಂಬ ಕಣ್ಣೀರಾಗ್ತಿದ್ದಾರೆ. ನಿನ್ನೆ ಸೂರಜ್, ಇವತ್ತು ಮಾಳ್ವಣ್ಣ ಇಬ್ಬರು ಕೂಡ ತುಂಬ ಕ್ಲೋಸ್ ಆಗಿದ್ರು ಅವ್ರ ಜೊತೆ. ಸೊ ಇವಾಗ ಸಡನ್ನಾಗಿ ಅವ್ರು ಇಬ್ಬರು ಹೋಗಿರೋದ್ರಿಂದ ತುಂಬ ಮಿಸ್ಸಿಂಗ್ ಫೀಲಿಂಗ್ ಆಗೇ ಆಗುತ್ತೆ, ತುಂಬ ನೋವು ಕೂಡ ಆಗುತ್ತೆ. ಅದು ಗೊತ್ತಾಗ್ತಿತ್ತು, ತುಂಬ ಎವಿಡೆಂಟಾಗಿ ಕಾಣಿಸ್ತಾಯಿತ್ತು ಅವ್ರ ಕಣ್ಣೀರಲ್ಲೇ ಗೊತ್ತಾಗ್ತಿತ್ತು ನಮಗೆ. ಸ್ಟ್ರಾಂಗ್ ಇರಲಿ, ಸ್ವಲ್ಪ ಸ್ಟ್ರಾಂಗ್ ಇರಬೇಕಾಗುತ್ತೆ. ಆ್ಯಂಡ್ ಇವಾಗ ಎಲ್ಲರ ಆಟಗಳು ಕೂಡ ಬೇರೆ ಥರನೇ ಬದಲಾಗ್ಬೋದು. ಸ್ಪಂದನ ನೋಡಿದಾಗ ಕೂಡ ಒಂದ್ಸಲ ಬೇಜಾರಾಗುತ್ತೆ ಪಾಪ. ಇವಾಗ ನೋಡಿ, ಇವಾಗ ಹುಡುಗಿ ಕೈಲಿ ಏನೂ ಇಲ್ಲ ಓಕೆನಾ. ಅವ್ರ ಕೈಲಿ ಒಳ್ಳೆ ರೀತಿ ಇರಬೇಕು, ಒಳ್ಳೆ ರೀತಿ ಇದ್ದಾರೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಎಫರ್ಟ್ ಆಗ್ತಾರೆ, ರಿಸಲ್ಟ್ ಬಂದಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಕಂಪೇರ್ ಮಾಡ್ಕೊಂಡಾಗ ಇವ್ರು ಹೋಗ್ಬೋದು ಅಂತ ಕೂಡ ನಾವು ಅಂತೀವಿ. ಬಟ್ ಅಲ್ಲಿ ಬಿಗ್ ಬಾಸಲ್ಲಿ ಕಳಿಸ್ತಿಲ್ಲ ಅಂದಾಗ ಅವ್ರ ಥರ ಏನು ಮಾಡೋಕ್ಕಾಗುತ್ತೆ, ನೋಡುವ ಏನೇನು ಆಗುತ್ತೆ ಕತೆ ಅಂತ. ಬಟ್ ಮಾಡೋಣ ಹೋಗಿದ್ದು ಬೇಜಾರಾಯಿತು ಪಾಪ ರಕ್ಷಿತ್ ಅಂತ ಅನಿಸುತ್ತೆ. ಇರಲಿ, ಏನೂ ಮಾಡೋಕ್ಕಾಗಲ್ಲ, ನೋಡುವ ಇವಾಗ ಆಟ ಯಾವ ರೀತಿ ಹೋಗುತ್ತೆ ಕತೆ ಅಂತ. ಬಟ್ ಏನಪ್ಪ ಅಂದರೆ ಸ್ಪಂದನ ಮತ್ತೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾಯಿತ್ತು, ಅಲ್ಲಿರುವಂಥ ಸ್ಪರ್ಧಿಗಳ ರಿಯಾಕ್ಷನ್ ಹೇಳ್ತಿದೆ, ಇವ್ರು ಹೆಂಗೆ ಸೇವ್ ಆಗ್ತಿದ್ದಾರೆ ಅನ್ನೋ ರೀತಿ ಬರ್ತಾಯಿದೆ. ಯಾಕಂದರೆ ಇವರು ಸ್ಪಂದನ ಅಂತ ಬಂದಾಗ ಅಷ್ಟು ಕಾಂಟ್ರಿಬ್ಯೂಷನ್ ಈ ಬಿಗ್ ಬಾಸ್ ಮನೆ ಇಲ್ಲ ಅಂತ ಹೇಳ್ಬೋದು. ಅಟ್ಲೀಸ್ಟ್ ನೆಗೆಟಿವ್ ಆಗಿದ್ದರೂ ಕೂಡ ಅಟ್ಲೀಸ್ಟ್ ಒಂಥರ ಅನಿಸುತ್ತೆ, ಬಿಡೋರು ಇರಬೇಕು, ಇವರು ಹಿಂಗಿದ್ರೆ ಒಂಥರ ಗೇಮ್ ಆಗಿದೆ ಅಂತೆಲ್ಲ ಬರುತ್ತೆ ಓಕೆನಾ. ಚೆನ್ನಾಗಿದ್ದಾರೆ, ನಗ್ನಗ್ತಾ ಮಾತಾಡ್ಕೊಂಡು ಆರಾಮಾಗಿದ್ದಾರೆ ಅಷ್ಟೇ. ಬಟ್ ಅದಕ್ಕೆ ಇಲ್ಲಿರೋ ಬದಲು ಮನೇಲೇ ಇರ್ಬೋದಲ್ವ ಅಂತ ಕೂಡ ಅನಿಸುತ್ತೆ ಓಕೆನಾ. ಸೊ ಬರುತ್ತೆ, ಈ ಥರ ಒಪಿನಿಯನ್ಗಳು ಬರುತ್ತೆ. ಬಿಡೋ ಒಳ್ಳೆ ರೀತಿ ಇದಾರಲ್ಲ, ಒಳ್ಳೆ ರೀತಿ ಇದ್ಕೊಂಡು ಆರಾಮಾಗಿದ್ರೆ ನಿಮಗೆ ಪ್ರಾಬ್ಲಮ್ ಅಂತ ಕೂಡ ಬರುತ್ತೆ, ಬೇರೆ ಪರ್ಸ್ಪೆಕ್ಟಿವ್ಗಳು ಓಕೆನಾ. ಬಟ್ ಆದರೂ ಕೂಡ ಇಲ್ಲಿ ಏನಪ್ಪ ಅಂದರೆ ಅಟ್ಲೀಸ್ಟ್ ಎಫರ್ಟ್ ಆಗ್ತಿರೋರು, ಏನೋ ಒಂದು ಮಾಡ್ತಿರೋರು ಇದಾರಲ್ಲ, ಅವ್ರು ಹೋದಾಗ ಸ್ವಲ್ಪ ಬೇಜಾರಾಗಿ ಆಗುತ್ತೆ, ಸ್ವಲ್ಪ ಜಾಸ್ತಿನೇ ಬೇಜಾರಾಗುತ್ತೆ ಅಂತ ಹೇಳ್ಬೋದು. ನೋಡೋಣ ಏನಾಗುತ್ತೆ ಕತೆ ಅಂತ. ಬಟ್ ಏನಪ್ಪ ಅಂದರೆ ಈ ಥರ ಸೇವ್ ಆಗ್ತಿರೋದ್ರಿಂದ ಸ್ಪಂದನ ಸುಮ್ಮನೆ ಅವ್ರಿಗೆ ಜಾಸ್ತಿ ನೆಗೆಟಿವ್ ಆಗ್ತಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಹೋರಾಟ ಯಾರಿಗೆ ಗೊತ್ತು, ಏನು ಕತೆ ಗೊತ್ತಿಲ್ಲ, ಏನೇನು ಮಾಡ್ತಾರೋ ನೋಡುವ, ವೇಟ್ ಮಾಡಿ. ಇನ್ನೊಂದು ತಿಂಗಳಿದೆ, ಯಾರ ಯಾವ ಥರ ಬದಲಾಗುತ್ತೆ ಏನು ಕತೆ ವೇಟ್ ಮಾಡಿ ನೋಡೋಣ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.